RTI ಅಂದ್ರೇನು? ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಯಾವ ರೀತಿ ನಾವು ಅರ್ಜಿಯನ್ನ ಬರೀಬೇಕು, ದೂರು ಅರ್ಜಿಯನ್ನ ಬರೆಯುವುದಾದ್ರೆ ಹೇಗೆ, ಅಧಿಕಾರಿಗಳು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತಾರೆ. ಇಂತಹ ಪಾಠ ಕಲಿಸುವಂತಹದ್ದನ್ನ ಪ್ರತಿಯೊಬ್ಬ ಹೋರಾಟಗಾರರಿಗೂ ಯಾವ ರೀತಿ ಬರವಣಿಗೆ ಮೂಲಕ ಹೋರಾಟವನ್ನ ಮಾಡಬೇಕು. ಫೆಬ್ರವರಿ 6 ಮತ್ತು 7 2 ದಿನದ ತರಬೇತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಸ್ನೇಹಿತ ಡಾಕ್ಟರ್ ರಾಘವೇಂದ್ರ, ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹೋರಾಟಗಾರರು ಹೋರಾಟವನ್ನ ಮಾಡ್ತಾರೆ. ಆದರೆ ನಾವೆಲ್ಲೋ ಒಂದು ಕಡೆ ಸ್ಟ್ರಕ್ ಆಗ್ತಾ ಇದ್ದೀವಿ. ಹೋರಾಟ ಮುಂದೆ ಹೋಗೋದಿಲ್ಲ, ಅಥವಾ ಭ್ರಷ್ಟ ಅಧಿಕಾರಿಗಳು ಅವ್ರಿಗೆ ನಾವೇನು ಮಾಡೋಕ್ಕೋಗಿಲ್ಲ, ಮಂಡೆದ್ದು ಬಿಟ್ಟಿರ್ತಾರೆ. ಅವ್ರಿಗೆ ನೀವೇನೇ ಮಾಡಿದ್ರು ಏನು ಮಾಡ್ಕೊಳ್ತಾರೆ ನೋಡೋಣ ಅನ್ನೋ ಒಂದು ರೀತಿಯಲ್ಲಿ ಅವರು ತೋರಿಸ್ತಾ ಇರ್ತಾರೆ ಅವರ ಆಟವನ್ನ. ಆದರೆ ಎಲ್ಲೋ ಒಂದು ಕಡೆ ಹೋರಾಟವನ್ನ ಹೇಳಿಕೊಡುವಂತಹ ರೀತಿ ಯಾವ ನಾಯಕರು ಮಾಡಲಿಲ್ಲ. ಸೊ ಹಾಗಾಗಿ ನಮ್ಮ ಸಂಸ್ಥೆ ಪ್ರತ್ಯೇಕವಾಗಿ ಪ್ರತಿಯೊಬ್ಬ ಹೋರಾಟಗಾರರಿಗೂ ಯಾವ ರೀತಿ ಬರವಣಿಗೆ ಮೂಲಕ ಹೋರಾಟವನ್ನ ಮಾಡಬೇಕು ಅನ್ನೋದನ್ನ ನಾವು ಹೇಳ್ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ RTI ಅಂದ್ರೇನು? ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಯಾವ ರೀತಿ ನಾವು ಅರ್ಜಿಯನ್ನ ಬರೀಬೇಕು, ಯಾವ ರೀತಿ ದಾಖಲಾತಿಗಳನ್ನ ಪಡೆಯಬೇಕು, ದಾಖಲಾತಿಗಳನ್ನ ಕೊಡದಿದ್ದರೆ ನಾವು ಏನು ಮಾಡಬೇಕು, ಹಾಗೂ ದೂರು ಅರ್ಜಿಯನ್ನ ಬರೆಯುವುದಾದ್ರೆ ಹೇಗೆ, ದೂರು ಅರ್ಜಿ ಬರೆದ ನಂತರ ಹೋರಾಟ ಯಾವ ರೀತಿ ಮಾಡಬೇಕು, ನಂತರ ಹೋಮ್ಬುಡ್ಸ್ಮೆನ್ ಅಂದ್ರೇನು, ಲೋಕಾಯುಕ್ತಕ್ಕೆ ದೂರು ನೀಡುವುದು ಯಾವ ರೀತಿ, ಅನೇಕ ಹೋರಾಟಗಳನ್ನ ಹೇಳ್ಕೊಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಅಂದರೆ ಹೈರಾರ್ಕಿ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸಕಾಲ ಆಗಿರ್ಬೋದು, ಈ ಎಲ್ಲ ವಿಚಾರಗಳನ್ನ ನಾವು ಪ್ರತಿಯೊಬ್ಬ ಹೋರಾಟಗಾರರಿಗೂ ಹೇಳಿಕೊಟ್ಟು ಹೋರಾಟವನ್ನು ಈ ರೀತಿ ಮಾಡಿ ಅನ್ನುವಂತಹ ರೀತಿ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವೇನಾದರೂ ಹೋಗಿ ಪ್ರಶ್ನೆ ಮಾಡಿದ್ರೆ ಸಾಕು, ಇವತ್ತು ಅಧಿಕಾರಿಗಳು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತಾರೆ, ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ಯಾವುದೋ ಪೊಲೀಸ್ ಸ್ಟೇಷನ್ಗೆ ಒಂದು ಕೊಟ್ಬಿಟ್ಟು ನಿಮ್ಮನ್ನು ಬನ್ನಿ ಅಂತೇಳಿ ಕರೆದು ಕುಂಡಿಸ್ಕೊತಾರೆ. ಸೊ ಇಂತಹ ಪಾಠ ಕಲಿಸುವಂಥದ್ದನ್ನ ನಮ್ಮ ಸಂಸ್ಥೆ ನಿಮಗೆ ಹೇಳ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ. ನಾವು ಲಿಮಿಟೆಡ್ ನಂಬರ್ಸ್ಗೆ ಟೀಚ್ ಮಾಡ್ತಿರೋದ್ರಿಂದ ದಯಮಾಡಿ ಇಲ್ಲಿ ಕೆಳಗೆ ಬರುವಂತಹ ನಂಬರ್ನ ನೀವು ಕರೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಸೊ ಒಂದು ಪ್ರತ್ಯೇಕವಾಗಿ ಫೆಬ್ರವರಿ 6 ಮತ್ತು 7 2 ದಿನದ ತರಬೇತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ರಾಜ್ಯಾದ್ಯಂತ ನೀವೆಲ್ಲರೂ ಯಾರು ಬೇಕಾದರೂ ಬಂದು ಕಲಿಬಹುದು. ಸೊ ಹೋರಾಟವನ್ನು ಟ್ರಾನ್ಸ್ಪರೆಂಟ್ ಆಗಿ ಹೇಳಿಕೊಡುವಂತಹ ಪ್ರಯತ್ನ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಜೈ ಹಿಂದ್, ಶುಭವಾಗಲಿ. ನಿಮಗೆ ಯಾವುದೇ ಸಮಸ್ಯೆ ಅಥವಾ ಯಾವುದೇ ಡೌಟ್ ಇದ್ದರೆ ಈ ಕೆಳಗೆ ಬರುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು 2 ಮಾತನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.